ಈ ಥರ ಡೆಮೋಸ್ಗಳನ್ನ ನಾನು ತುಂಬ ನೋಡಿದೆ. ಮೊದಲು ನೋಡಿದಾಗ ಏನು ಅನ್ಕೋತಿದ್ದೆ ಅಂದರೆ ಯೂಟ್ಯೂಬು ಮತ್ತು ಮೊಬೈಲ್ಸ್ಗಳಲ್ಲಿ ನೋಡಿದಾಗ ರೀಲ್ಸಲ್ಲಿ ನೋಡಿದಾಗ ಎಲ್ಲೋ ಟ್ರಿಕ್ ಮಾಡ್ತಾರೆ, ಫಸ್ಟ್ ಏನೋ ಕೈನ ಅವರೇನೋ ಟ್ರಿಕ್ ಮಾಡಿ ಈ ಥರ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡಿದ್ರೆ ಸಾಕು ಅನ್ನೋ ಒಂದು ಇಂಟೆನ್ಷನ್ಸ್ನ ಇಟ್ಕೊಂಡು ಸುಳ್ಳು ಹೇಳ್ಕೊಂಡು ಮಾಡ್ತಿದ್ದಾರೆ ಅಂದ್ಕೊಂಡೆ. ಬಟ್ ಈಗ ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಫಸ್ಟ್ ನನ್ನ ಮೊಬೈಲ್ ಇದ್ದಾಗ ಒಂದು ಕ್ಷಣ ನನಗೆ ಡೌನೇ ಬಂದ್ಬಿಡೋದು. ಬಟ್ ಮತ್ತೆ ಮೊಬೈಲ್ನ ಬಿಟ್ಟು ಆಚೆ ಹೋದಾಗ ಆ ಸ್ಟ್ರೆಂತು ಗಟ್ಟೆ ಹಿಂಗೆ ತಡಿಬೋದಾಗಿತ್ತು. ಬಟ್ ಆ ರೇಡಿಯೇಷನ್ಸ್ಗಳು ಕೊಟ್ಟಾಗ ನಮ್ಮ ಬಾಡಿಗೆ ಎಷ್ಟು ವೀಕ್ ಆಗುತ್ತೆ ಅಂತ ಈಗ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಅದಕ್ಕೆ ಹೇಳ್ತಿದ್ದು, ಅದು ಯಾರೋ ಹೇಳ್ತಿದ್ರು ನನಗೆ ಮೊಬೈಲ್ನ ಜೋಬ್ ಹತ್ರ ಇಟ್ಕೋಬೇಡಿ, ಎದೆ ಹತ್ರ ಇಟ್ಕೋಬೇಡಿ, ಇಷ್ಟೊಂದು ವೀಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಗೊತ್ತಾಗ್ತಿದೆ ಎಷ್ಟು ವೀಕ್ ಆಗ್ತಿದೆ ಮತ್ತು ಎಷ್ಟು ವೀಕ್ ಆಗ್ತಾಯಿದೆ ಅಂದರೆ ತಡೆಯೋಕ್ಕೆ ಆಗ್ತಿರಲಿಲ್ಲ ನನ್ನ ಮೊಬೈಲ್ ನನ್ನ ಹತ್ರ ಇದ್ದಾಗ. ಆಮೇಲೆ ರಾತ್ರಿ ಹೊತ್ತು ಮಲಗೋದು ಅಷ್ಟೇ, ಮೊಬೈಲ್ನ ಹತ್ರ ಇಟ್ಕೊಂಡಾಗ ಹತ್ರ ಇಟ್ಕೊಂಡು ಮಲಗಬೇಡಿ, ಸರಿಯಾಗಿ ನಿದ್ರೆ ಬರಲ್ಲ, ನಿದ್ರೆ ಅದೆಲ್ಲ 100% ನಿಜ ಅನಿಸ್ತಿದೆ. ಈಗ ನಾನು ಎಷ್ಟೋ ಸಲ ಮೊಬೈಲ್ನ ನನ್ನ ಪಕ್ಕನೇ ಇಟ್ಕೊಂಡು ಮಲಿಕೋತಿದ್ದೆ, ಈಗ ಗೊತ್ತಾಗ್ತಿದೆ ಎಷ್ಟು ರೇಡಿಯೇಷನ್ಸ್ಗಳು ಒಳಗೋಗಿ ಏನೆಲ್ಲ ಡ್ಯಾಮೇಜ್ಗಳಾಗಿದೆ ಅಂತ. ಸೊ ಈಗ ಲೈವ್ ಡೆಮೋ ನೋಡಿದ್ಮೇಲೆ ನನಗೆ ಸ್ಯಾಟಿಸ್ಫೈ ಆಗ್ತಿದೆ ತುಂಬ. ಈ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬರು ಮಾಡಬೇಕು, ಪ್ರತಿಯೊಬ್ಬರು ಮಾಡಲೇಬೇಕು ಈ ಎಕ್ಸ್ಪೀರಿಯೆನ್ಸು. ಯಾಕೆ ನೀವು ನಿಜ ಬೇಕಾದ್ರೆ ನಮ್ಮ ವೀಡಿಯೋ ನೋಡಿಕೊಂಡು ತಗೋಬೇಡಿ, ನೀವೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಗ ನೀವು ತಗೊಂಡಾಗ ಒಂದು ಅದು ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ ಮತ್ತು ನಿಮಗೂ ಗೊತ್ತಾಗುತ್ತೆ ಏನು ಅಂತ. ಸೊ 100% ಯೂಸ್ಫುಲ್ ಚಿಪ್ ಇದು. ಸೊ ಎಲ್ಲರೂ ಉಪಯೋಗಿಸ್ಬೇಕು. ಏಕೆಂದರೆ ಇಂಥ ಒಂದು ಚಿಪ್ಪು ನಮಗೋಸ್ಕರ ಮಾಡ್ತಿರೋದು. ಈಗಿನ ಏನೋ ಟೆಕ್ನಾಲಜಿ ಮುಂದುವರಿತಿರ್ಬೋದು, ಟೆಕ್ನಾಲಜಿ ತುಂಬ ಬೆಳೀತಿದೆ, ಬಟ್ ಮನುಷ್ಯನ ಆರೋಗ್ಯ ಟೆಕ್ನಾಲಜಿ ಎಷ್ಟು ಬೆಳೆಯುತ್ತೋ ಮನುಷ್ಯನ ಆರೋಗ್ಯ ಅಷ್ಟು ವೀಕ್ ಆಗ್ತಾ ಬರ್ತಿದೆ. ಸೊ ಅಂಥ ಒಂದು ಆರೋಗ್ಯನ ಡೆವಲಪ್ ಮಾಡೋಕ್ಕೆ ಬಂದಿರೋಂಥ ಒಂದು ಪ್ರಾಡಕ್ಟ್ ಇದು. ದಯವಿಟ್ಟು ಎಲ್ಲ ಯೂಸ್ ಮಾಡಿ, ಬೆಳೆಸಿ ಈ ಥರ ಪ್ರಾಡಕ್ಟ್ಸ್ಗಳನ್ನ. ಏನೇನೋ ಪ್ರಾಡಕ್ಟ್ಸ್ಗಳನ್ನ ಉಪಯೋಗ ಈ ಥರ ಪ್ರಾಡಕ್ಟ್ಸ್ಗಳನ್ನ ತಗೊಂಡು ಎಲ್ಲೆಲ್ಲೂ ಇಟ್ಕೋತೀವಿ. ಈ ಥರ ಒಂದು 100% ಉಪಯೋಗ ಇರೋ ಒಂದು ಪ್ರಾಡಕ್ಟ್ನ ಎಲ್ಲ ಬಳಸಿ ಅಂತ ಹೇಳ್ತಾ ಥ್ಯಾಂಕ್ ಯು.